ಕುಮಾರಸ್ವಾಮಿ ಅವರು ಹೇಳ್ತಾರೆ, ಜೆಡಿಎಸ್ನ ನಾಯಕರುಗಳು ಹೇಳ್ತಾ ಇದ್ದಾರೆ, ಜೆಡಿಎಸ್ನ ನಾಯಕರು ಮನೆಗೆ ಹೋಗ್ತಾ ಇದ್ದೀರಾ, ಸ್ಥಳೀಯ ನಾಯಕರಿಗೆ ಶಾಲ್ ಹಾಕ್ತಾ ಇದ್ದೀರಾ, ಕಾಸು ಕೊಡ್ತಾ ಇದ್ದೀರಾ, ಬರದೇ ಇದ್ರೆ ಪಕ್ಷಕ್ಕೆ ಸೇರ್ಪಡೆ ಆಗದೆ ಇದ್ರೆ ಅವ್ರಿಗೆ ಬೆದರಿಕೆ ಹಾಕ್ತಾ ಇದ್ದೀರಾ. ಆ ಅಭ್ಯಾಸ ಡಿ ಕೆ ಸುರೇಶ್ಗೆ, ಡಿ ಕೆ ಶಿವಕುಮಾರ್ಗೆ ಇಲ್ಲ. ಆ ಹವ್ಯಾಸ ಡಿ ಕೆ ಶಿವಕುಮಾರ್ಗೂ ಇಲ್ಲ, ಡಿ ಕೆ ಸುರೇಶ್ಗೂ ಇಲ್ಲ. ಮತ್ತೆ ಯಾಕೆ ಈ ಆರೋಪ ಬರುತ್ತೆ? ಆರೋಪ ಮಾಡೋದು ರಾಜಕೀಯದ ಒಂದು ಹುಟ್ಟು ಗುಣ. ಅವರು ವೈದ್ಯಕೀಯ ಸೇವೆನಲ್ಲಿದ್ದಾರೆ, ಸೊ ಆರೋಗ್ಯ ಸರಿ ಇಲ್ಲ. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ತಮ್ಮ ಮುಖಾಂತರ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆಗೆ ನಿಮ್ಮ ಫೈಟಾ ಅಥವಾ ಕುಮಾರಸ್ವಾಮಿ ಅವ್ರ ಜೊತೆಗೆ ನಿಮ್ಮ ಫೈಟಾ? ಯಾರ ಜೊತೆಗೆ ಫೈಟ್ ನಿಜವಾಗಿಯೂ? ಹೆಸರಿಗೆ ಮಾತ್ರ ಡಾಕ್ಟರ್ ಮಂಜುನಾಥ್ ಅವರ ಅಂತ ಹಂಗೆ ಅನ್ಕೊಳ್ಳಿ. ಹಂಗೆ ಅನ್ಕೊಳ್ಬೇಕು. ನಿಮಗೆ ಹೇಗೆ ಅನ್ಸುತ್ತೆ? ನನಗೇನಿಲ್ಲ, ಬಿಜೆಪಿಯ ಎದುರಾಳಿ, ಓಕೆ, ತೆನೆ ಹೊತ್ತ ಮಹಿಳೆ ಆಚೆ ಓಡೋಗಿದೆ. ಯಾವ ಪಕ್ಷದ ಸಿದ್ಧಾಂತಗಳನ್ನು ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅಂತಕ್ಕಂಥ ಒಂದು ಪಟ್ಟ ಇತ್ತೋ ಆ ಪಕ್ಷ ಸರಿ ಇಲ್ಲ. ಆ ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡಿಲ್ಲ. ಆ ಮುಖ್ಯಮಂತ್ರಿಗಳಿಗೆ ಈ ತೆನೆ ಹೊತ್ತ ಮಹಿಳೆ ರಕ್ಷಣೆ ಕೊಡೋದಿಲ್ಲ ಅಂಥೇಳಿ ಇನ್ನೊಂದು ಚಿಹ್ನೆಯನ್ನು ಹಿಡಿದಿದ್ದಾರೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾತಾಗಿದೆ. ಇದನ್ನ ಜನ ಮಾತಾಡ್ತಾ ಇದ್ದಾರೆ. ಸ್ಟ್ಯಾಂಡ್ ವಿತ್ ಯುವರ್ ವರ್ಡ್ಸ್, ಬುದ್ಧಿವಂತ ಅಳಿಯ ಅನ್ನುವಂಥದ್ದನ್ನ. ಎಸ್.